So hey fam, welcome back to my YouTube channel. Yeah, so ಇವತ್ತಿನ ವಿಡಿಯೋ ಕಂಪ್ಲೀಟ್ ಒಂದು ಟ್ರಾವೆಲ್ ವಿತ್ ಮೀ ವಿಡಿಯೋ ಆಗಿರುತ್ತೆ ಅಂಡ್ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ಪರ್ಟಿಕ್ಯುಲರ್ ವಿಡಿಯೋ ಏಂತಿಕ್ ಮಾಡ್ತಿದ್ದೀನಿ ಅಂದ್ರೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಹಂಡ್ರೆಡ್ಸ್ ಅಲ್ಲ ಥೌಸಂಡ್ಸ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ ವೆನ್ ವಿ ಆರ್ ಟ್ರಾವೆಲಿಂಗ್, ವೆನ್ ವಿ ಆರ್ ಎಕ್ಸ್ಪ್ಲೋರಿಂಗ್. ಹೊಸ ಜಾಗಗಳನ್ನ ನಾವೇನಾದ್ರೂ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂದ್ರೆ ಹಂಡ್ರೆಡ್ ಅಲ್ಲ ಥೌಸಂಡ್ಸ್ ಆಫ್ ಕ್ವೆಶನ್ಸ್, ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ಬೇರೆಯವ್ರು ಇದನ್ನ ಆಗ್ಬಾರ್ದು, ಬಿಕಾಸ್ ನಾನು ಕನ್ಫ್ಯೂಸ್ ತುಂಬಾ ಆಗಿದ್ದೆ. ಸೊ ಹಾಗಾಗಿ ಬೇರೆಯವ್ರು ಆಗ್ಬಾರ್ದು, ಒಂದು ಕ್ಲಾರಿಟಿ ಇರಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ದಿಸ್ is all about a Delhi trip. If you're planning for the Delhi, then this video is for you. So budget ಅಂತ ಪ್ಲಾನ್ ಮಾಡ್ಕೊಳ್ಳೋದಿದ್ರೆ ಡೆಲ್ಲಿ ಇಸ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಐ ವಿಲ್ ಟೆಲ್ ಸಮ್ ಆಫ್ ದ ಟಿಪ್ಸ್ ದಟ್ ಯು ಶುಡ್ ಆಲ್ವೇಸ್ ಫಾಲೋ ವೆನ್ ಯು ಗೋಯಿಂಗ್ ಫಾರ್ ಅ ಟ್ರಿಪ್, ಬಿಕಾಸ್ ನಾನು ನನ್ನ ಟ್ರಿಪ್ಗೆ ಹೋಗಬೇಕಾದ್ರೆ ಐ ವಿಲ್ ಫಾಲೋ ದಿಸ್ ಟಿಪ್ಸ್. ಸೊ ಹಾಗಾಗಿ ನಿಮಗೂ ಕೂಡ ಈ ಒಂದು ಟಿಪ್ಸ್ನ ನಾನು ಶೇರ್ ಮಾಡ್ತಿದ್ದೀನಿ. ದ ಫಸ್ಟ್ ಟಿಪ್ is whenever you're going for a trip, ಎಲ್ಲೇ ಟ್ರಿಪ್ ಪ್ಲಾನ್ ಮಾಡಿದ್ರು ದಯವಿಟ್ಟು ಕೀಪ್ extra pairs of dresses, extra pairs of cloths, because ನಮಗೆ ಗೊತ್ತಿರಲ್ಲ. ಬಿಕಾಸ್ ಹೊಸ ಜಾಗ ಹೋಗ್ತಿದೀವಿ ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಹೇಗಿರುತ್ತೆ, ಆ ಒಂದು ವೈಬ್, ಅಲ್ಲಿನ ಲ್ಯಾಂಡ್ ವೈಬ್ ಹೇಗಿರುತ್ತೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ. ವಿಲ್ ಹ್ಯಾವ್ ಝೀರೋ ಕ್ಲೂ ಅಬೌಟ್ ಇಟ್. ಸೊ ಹಾಗಾಗಿ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ದಯವಿಟ್ಟು ಕ್ಯಾರಿ ಎಕ್ಸ್ಟ್ರಾ ಡ್ರೆಸ್ಸಸ್ ಆ ಒಂದು ಪ್ಲೇಸ್ಗೆ. And the second tip is always carry cash. ಕ್ಯಾಶ್ ಯಾವಾಗಲೂ ನಿಮ್ಮ ಕೈಯಲ್ಲಿ ಇರಲೇಬೇಕು ವಿತ್ ಯು, ಆ್ಯಂಡ್ ಆಲ್ಸೋ ಬಿ ಸೇಫ್ ವಿತ್ ದ ಕ್ಯಾಶ್, ಬಿಕಾಸ್ ಪಿಕ್ ಪಾಕೆಟಿಂಗ್ ಆಗಿರ್ಬೋದು, ಥೆಫ್ಟ್ ಆಗಿರ್ಬೋದು, ತುಂಬಾ ನಡೀತಾ ಇರುತ್ತೆ. ಸೊ ಹಾಗಾಗಿ ಬಿ ವೆರಿ ಸೇಫ್ ವಿತ್ ಯೋರ್ ಕ್ಯಾಶ್. ಆ್ಯಂಡ್ ಯಾವುದೇ ಕಾರಣಕ್ಕೂ ತುಂಬ ಗೋಲ್ಡ್ಸ್ನ ಕ್ಯಾರಿ ಮಾಡೋದಾಗಲಿ, ಇಲ್ಲ ಎಕ್ಸ್ಪೆನ್ಸಿವ್ ಜ್ಯುವೆಲರಿ ಕ್ಯಾರಿ ಮಾಡೋದಾಗಲಿ, ಇಲ್ಲ ಜ್ಯುವೆಲ್ಸ್ ಕ್ಯಾರಿ ಮಾಡೋದಾಗಲಿ, ಪ್ಲೀಸ್ ಆ ತಪ್ಪನ್ನ ಮಾಡಬೇಡಿ. ಬಿಕಾಸ್ ಕೆಲವೊಂದ್ಸಲ ಯು ಆರ್ ನಾಟ್ ಕ್ಯಾರಿಯಿಂಗ್ ಎನಿ ಆಫ್ ದ ಗೋಲ್ಡ್ ಐಟಮ್ಸ್ ಆಗಿರ್ಬೋದು, ಇಲ್ಲಾಂದರೆ ಎನಿ ಎಕ್ಸ್ಪೆನ್ಸಿವ್ ಜ್ಯುವೆಲರೀಸ್ ಯಾವುದು ನೀವು ಸೈಟ್ ಸೀಯಿಂಗ್ ಕ್ಯಾರಿ ಮಾಡ್ದಿರ ಇರಬಹುದು. ಸೊ ಅದನ್ನ ಸ್ಟೇಯಲ್ಲಿ ಇಡೋದು ಇಟ್ಸ್ ನಾಟ್ ದಟ್ ಸೇಫ್ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ದ ನೆಕ್ಸ್ಟ್ ಇಸ್ ದಿಸ್ ಟಿಪ್ ಇಸ್ ಫಾರ್ ಗರ್ಲ್ಸ್. ಸೊ ಪ್ಲೀಸ್ ಕ್ಯಾರಿ ವೆಸ್ಟರ್ನ್ ಔಟ್ಫಿಟ್ಸ್ ಆ್ಯಂಡ್ ಟ್ರೆಡಿಷನಲ್ ಔಟ್ಫಿಟ್ಸ್ ಕೂಡ, ಬಿಕಾಸ್ ಆ ಒಂದು ಎನ್ವಿರಾನ್ಮೆಂಟ್, ಆ ಒಂದು ವೈಬ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಪ್ಲೀಸ್ ಮೇಕ್ ಶೂರ್ ಯು ಕ್ಯಾರಿ 2 varieties ಆಫ್ ಡ್ರೆಸ್ಸಸ್. ಸೊ ಯಾ, ಸೊ ಪ್ಲೀಸ್ ಈ ಒಂದು ಇದನ್ನ ಫಾಲೋ ಮಾಡಿ. ಈ ಒಂದು ಟಿಪ್ಸ್ ವಿಲ್ ಹೆಲ್ಪ್ ಯು ಸೋ ಮಚ್. ಲೆಟ್ಸ್ ಗೆಟ್ ಬ್ಯಾಕ್ ಟು ಡೆಲ್ಲಿ ಟ್ರಿಪ್. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಸೊ ದ ಬಜೆಟ್, ನಾನು ಹೋಗಿದಂತಹ ಟ್ರಿಪ್ಪು ಇಟ್ ವಾಸ್ ಫಾರ್ 1 week. ಇಲ್ಲಿಂದ ಬ್ಯಾಂಗ್ಳೂರ್ ಟು ಡೆಲ್ಲಿ, ಡೆಲ್ಲಿ ಟು ಬ್ಯಾಂಗ್ಳೂರ್ ನಾವು ಫ್ಲೈಟ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೆ ಟೈಮ್ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ನಾವು ಫ್ಲೈಟ್ನ ಚೂಸ್ ಮಾಡಿದ್ವಿ. ಬಟ್ ಯು ಗೈಸ್ ಕ್ಯಾನ್ ಆಲ್ಸೋ ಚೂಸ್ ಬಸ್ ಆ್ಯಂಡ್ ಆಲ್ಸೋ ಟ್ರೈನ್. ಟ್ರೈನ್ ಇಸ್ ದ ಬೆಸ್ಟ್ ವೇ ಟು ಟ್ರಾವೆಲ್, ಆರ್ flight, because there are lot number of trains from Bangalore to Delhi. ಸೊ ಹಾಗಾಗಿ ನಾವು ಹೋಗಿದಂಥ ಪ್ಲೇಸ್ ಬಂದು ನ್ಯೂ ಡೆಲ್ಲಿ. ಸೊ ಹಾಗಾಗಿ ನ್ಯೂ ಡೆಲ್ಲಿಗೆ ಹೋಗಬೇಕು ಅಂದರೆ ನೀವು ಜಸ್ಟ್ ಗೂಗಲಲ್ಲಿ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ ಅಂತ ಟೈಪ್ ಮಾಡಿ, ನಿಮಗೆ ಆ ಒಂದು ಶೆಡ್ಯೂಲ್ಡ್ ಟ್ರೈನ್ದು ಶೆಡ್ಯೂಲ್ಸ್ ಏನೇನಿದೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ ವಿಚ್ ವಿಲ್ ಕಾಸ್ಟ್ ಯು ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ ಇಸ್ 900 to 6,000 rupeesವರೆಗೂ ಇದೆ ಟ್ರೈನ್ಸಲ್ಲಿ. ಬಸ್ನ ಪ್ರಿಫರ್ ಮಾಡ್ತೀವಿ ಅಂದರೆ ಇಟ್ ಈಸ್ ಅರೌಂಡ್ 3.5 day ಟ್ರಾವೆಲಿಂಗ್ ಒನ್ ಸೈಡೆ. ಸೊ ವಿಚ್ ಇಸ್ ಅರೌಂಡ್ 5,000 rupees ಆಗುತ್ತೆ, ವಿಚ್ ಇಸ್ ರಿಯಲಿ ನಾಟ್ ಅ ಗುಡ್ ಆಪ್ಷನ್ ಟು ಗೋ ವಿತ್ ಅನ್ಸುತ್ತೆ. ಬಿಕಾಸ್ 3 days ಟ್ರಾವೆಲಿಂಗಲ್ಲೇ ಹೊಟ್ಟೋದ್ರೆ ಅಲ್ಲಿ ಹೋಗಿ ನಾವು ಯುನೋ ಆ ಒಂದು ವೈಬ್ನ ಕನ್ಸ್ಯೂಮ್ ಮಾಡುವಷ್ಟು ಎನರ್ಜಿ ನಮ್ಮಲ್ಲಿರಲ್ಲ. ಸೊ ಹಾಗಾಗಿ ಬಸ್ ಇಸ್ ನೋ ಫ್ರಮ್ ಮೈ ಸೈಡ್. ನೀವು ಫ್ಲೈಟಲ್ಲಿ ಹೋಗ್ತೀರಾ ಅನ್ನೋದಿದ್ರೆ ಫ್ಲೈಟ್ ಇಸ್ ಅ ವೆರಿ 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 ಬೆಸ್ಟ್ ಪ್ಲೇಸ್, ಬಿಕಾಸ್ ಟ್ರೈನಲ್ಲೂ ಅಷ್ಟೇ ಖರ್ಚಾಗುತ್ತೆ, ಬಸ್ಸಲ್ಲೂ ಅಷ್ಟೇ ಖರ್ಚಾಗುತ್ತೆ. ಅಂದರೆ ಫ್ಲೈಟ್ ಇಸ್ ಆಲ್ಸೋ ಸಿಮಿಲರ್ 5.5 ಖರ್ಚಾಗುತ್ತೆ. ಸೊ 5,500 ಇಂದ ಸ್ಟಾರ್ಟಿಂಗ್ ಫ್ಲೈಟ್ಸ್ ಇದೆ. ಬಟ್ ಇಫ್ ಯು ಬುಕ್ ವಿತಿನ್ ಮಂತ್ಸ್ ಯು ವಿಲ್ ಗೆಟ್ ಅರೌಂಡ್ 3K ಆ ಥರ ಸಿಗುತ್ತೆ. ಬಟ್ ನಾವು
ಇನ್ನೇನು 3-4 ದಿನದಲ್ಲಿ ಹೊರಡ್ತಿದ್ದೀವಿ ಅನ್ನೋ ಹಿಂದಿನ ಟೈಮಲ್ಲಿ ನಾವು ಫ್ಲೈಟ್ ಬುಕ್ ಮಾಡಿದ್ದು. ಸೊ ಹಾಗಾಗಿ ನಮಗೆ 5.5 ಬಿತ್ತು, 5,500 rupees. ಫ್ಲೈಟ್ ಇಸ್ ದ ಬೆಸ್ಟ್ ವೇ ಟು ಟ್ರಾವೆಲ್ ಅಂತ ನನಗನ್ಸುತ್ತೆ, ಬಿಕಾಸ್ ಇಟ್ ಇಸ್ ಟೈಮ್ ಸೇವಿಂಗ್ ಆ್ಯಂಡ್ ಬೇಗ ಹೋಗಿ ರೀಚ್ ಆಗಬಹುದು. ಸೊ ಯಾ, ಸೊ 3 hours ಆಫ್ ಜರ್ನಿ ಇತ್ತು. ಈ ಒಂದು ಟ್ರಿಪ್ ತುಂಬಾನೇ ಸ್ಪೆಷಲ್ ಇತ್ತು, ಬಿಕಾಸ್ ವಿ ನೋಟಿಸ್ಡ್ ಸಮಥಿಂಗ್ ಡಿಫ್ರೆಂಟ್ ದಟ್ ವಾಸ್ ನಾಟ್ ವಿಟ್ನೆಸ್ಡ್ ಅರ್ಲಿಯರ್. ಸೊ ಹಾಗಾಗಿ ವಿ ವರ್ ವೆರಿ ಹ್ಯಾಪಿ ಫಾರ್ ದಿಸ್ ಟ್ರಿಪ್. ದಿಸ್ ವಾಸ್ ಸ್ಪೆಷಲ್. ಸೊ ಫಸ್ಟ್ ನಾವು ಇಲ್ಲಿಂದ ಮಂಡೇ ಬಿಟ್ಟಿದ್ದು. ಮಂಡೇ ಮಾರ್ನಿಂಗ್ ವಿ ಹ್ಯಾಡ್ ಫ್ಲೈಟ್ ಅರೌಂಡ್ 10 o'clock. 10 o'clock ಫ್ಲೈಟ್ನ ಬಿಟ್ಟಿದ ತಕ್ಷಣ ಅರೌಂಡ್ 2 o'clock 3 o'clock ಎಲ್ಲ ನಾವು ಆಲ್ರೆಡಿ ಅಲ್ಲಿ ಲ್ಯಾಂಡ್ ಆಗಿದ್ವಿ. 2 o'clock ಎಲ್ಲ ನಾವು ಆಲ್ರೆಡಿ ಡೆಲ್ಲಿ ರೀಚ್ ಆಗಿದ್ವಿ. ಬಟ್ ನಮಗೆ ತುಂಬಾ ಹೆಕ್ಟಿಕ್ ಏನ್ ಅನ್ಸಿದ್ದು ಅಂದ್ರೆ, ಇಲ್ಲಿಂದಾನೇ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಇಲ್ಲಿಂದಾನೇ ರೂಮ್ಸ್ ಬುಕ್ ಮಾಡೋದು ಬೇಡ ಅಂತ, ಬಿಕಾಸ್ ನಮ್ಗೆ ಅಲ್ಲಿ ಯಾವ್ದು ಹತ್ರ ಇದೆ ಯಾವ್ದು ದೂರ ಇದೆ ವಿ ಹ್ಯಾಡ್ ನೋ ಐಡಿಯಾ. ಸೊ ಹಾಗಾಗಿ ಇಲ್ಲಿಂದ ರೂಮ್ಸ್ ಯಾವುದೂ ಬುಕ್ ಮಾಡಿರಲಿಲ್ಲ ನಾವು, ಬಟ್ ಅಲ್ಲಿ ಹೋಗಿ ಬುಕ್ ಮಾಡಿದ್ವಿ. ಬಟ್ ನಿಮಗೆ ಆ ಥರ ಆಗಬಾರ್ದು ಅಂತ ನಾನು ಇಲ್ಲಿ ನಂಬರ್ನ ಕೊಡ್ತಿದ್ದೀನಿ. ಸೊ ಮೇಲೆಗಡೆ ನನಗೆ ಈ ನಂಬರ್ಗೆ ಕಾಣಿಸ್ತಿರೋ ಅಂತಹ ಜಾಗದಲ್ಲಿ ನೀವು ರೂಮ್ನ ಬುಕ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಇನ್ ಪಾಡ್ಗಂಜ್. ಸೊ ನೀವು ನ್ಯೂ ಡೆಲ್ಲಿ ಸರ್ಕಲ್ ಮೇನ್ ಮಧ್ಯದಲ್ಲಿ ನ್ಯೂ ಡೆಲ್ಲಿ ರೀಚ್ ಆಗಿದ ತಕ್ಷಣ ನೀವು ಪಾಡ್ಗಂಜಲ್ಲಿ ರೂಮ್ನ ಮಾಡಬಹುದು, ವಿಚ್ ಇಸ್ ರಿಯಲಿ ಅಫೋರ್ಡೆಬಲ್. 1,500ಗೆಲ್ಲ ನಿಮಗೆ ವಿತ್ AC ಸಿಗುತ್ತೆ, ವಿತ್ ಡಬಲ್ ಬೆಡ್. ಅಂದರೆ 4 people ಆಕ್ಯುಪೈಯಿಂಗ್ ಇನ್ 1 room ಅನ್ನೋ ಥರ. ಸೊ ವಿಚ್ ಇಸ್ ಅರೌಂಡ್ 1,500, ವಿಚ್ ಇಸ್ ರಿಯಲಿ ಅಫೋರ್ಡೆಬಲ್. ಒಳ್ಳೊಳ್ಳೆ ರೂಮ್ಸ್ ವಿಚ್ ಇಸ್ ರಿಯಲಿ ಹೈಜೀನ್ ಮತ್ತು ಕ್ಲೀನಾಗಿ ಡಿಸೆಂಟ್ ಆಗಿರುವಂತಹ ರೂಮ್ಸ್. ಮೇಕ್ ಶೋರ್ ಯಾವುದೇ ಒಂದು ರೂಮ್ಗೆ ಹೋದ್ರೂ ಕೂಡ ಲೈಟ್ಸ್ ಕಂಪ್ಲೀಟ್ ಆಫ್ ಮಾಡಿ ಇಡೀ ರೂಮ್ನ ಒಂದ್ಸಲ ಚೆಕ್ ಮಾಡಿ, ಸೊ ದಟ್ ದೇರ್ ಆರ್ ನೋ ಎನಿ CCTV ಕ್ಯಾಮ್ರಾಸ್ ಆರ್ ಹಿಡನ್ ಕ್ಯಾಮ್ರಾಸ್ ಇನ್ ದ ರೂಮ್. ಸೊ ನಾವು ಸ್ಟೇ ಆಗಿದ್ದಂತಹ ರೂಮಲ್ಲಿ ಇಟ್ ವಾಸ್ ರಿಯಲಿ ಸೇಫ್. ಸೊ ಹಾಗಾಗಿ ಯಾವುದೇ ಥರದ ಏನೂ ಪ್ರಾಬ್ಲಮ್ ಆಗಿಲ್ಲ, ಬಿಕಾಸ್ ನಾವದೆಲ್ಲ ಚೆಕ್ ಮಾಡಿನೇ ಅಲ್ಲಿ ಚೆಕ್ ಇನ್ ಆಗಿದ್ದು. ಸೊ ದಟ್ ವಾಸ್ ರಿಯಲಿ ಸೇಫ್. ಸೊ ಹಾಗಾಗಿ ಅವರ ಒಂದು ಇದನ್ನ ನಾನು ಇಲ್ಲಿ ಮೇಲೆ ಕೊಟ್ಟಿದ್ದೀನಿ ನಂಬರ್ನ, ನೀವು ಅವ್ರಿಗೆ ಕಾಲ್ ಮಾಡಬಹುದು. ನೆಕ್ಸ್ಟ್ ಡೇ, ಸೊ ಅವತ್ತಿನ ದಿನನೇ ನೀವು ಅಲ್ಲಿ ಹೋಗಿ ಹೋಟೆಲಲ್ಲಿ ಸ್ಟೇ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅರೌಂಡ್ 6 o'clock ನೀವು ರೂಮ್ನ ಬಿಡ್ಬೋದು. ಯು ಹ್ಯಾವ್ ಟು ಗೆಟ್ ರೆಡಿ ರಿಯಲಿ ಕ್ವಿಕ್. ಬೇಗ ರೆಡಿ ಆಗಿಬಿಟ್ಟು ಅಲ್ಲಿಂದ ನೀವು ಗೇಟ್ ವೇ ಆಫ್ ಇಂಡಿಯಾನ ನೋಡೋಕೆ ಹೋಗ್ಬೋದು, ಬಿಕಾಸ್ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಇಂಡಿಯಾ ಗೇಟ್ ಇಸ್ ಗೋನಾ ಬಿ ರಿಯಲಿ ನೈಸ್. ಸೊ ಹಾಗಾಗಿ ನೀವು ಅವತ್ತಿನ ನೈಟೇನೆ ಇದನ್ನ ನೋಡೋಕೆ ಹೋಗ್ಬಹುದು. ಸೊ ಇಂಡಿಯಾ ಗೇಟ್ನ ಮುಗಿಸ್ಕೊಂಡು ಇನ್ನೂ ಟೈಮ್ ಇದ್ದರೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಸಮ್ ಆಫ್ ದ ನಿಯರೆಸ್ಟ್ ಪ್ಲೇಸಸ್. ಅಲ್ಲಿರುವಂತಹ ನಿಯರೆಸ್ಟ್ ಪ್ಲೇಸಸ್ ಸರೋಜಿನಿ ಮಾರ್ಕೆಟ್ ಕೂಡ ಒಂದು, ನೀವಲ್ಲಿ ಕೂಡ ಹೋಗಿ ಬರಬಹುದು, ಬಿಕಾಸ್ ಸರೋಜಿನಿ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಎಕ್ಸ್ಪ್ಲೋರ್. ಸೊ ಹಾಗಾಗಿ ಆ್ಯಂಡ್ the next day 1 ಅಲ್ಲಿ you are landing in New Delhi, then you are exploring Gateway of India and also Sarojini Market. The next day, the second day, so second day is go Red Fort, Supreme Court and Qutub Minar. ಈ ಮೂರನ್ನ ಪ್ಲಾನ್ ಮಾಡ್ಕೋಬಹುದು the second day. ಸೊ ವಿಚ್ ಆರ್ ರಿಯಲಿ ಕ್ವೈಟ್ ಫ್ರಮ್ ಪಾಡ್ಗಂಜ್. ತುಂಬಾನೇ ನಿಯರ್ ಆಗಿರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಟ್ಯಾಕ್ಸಿ ಮಾಡ್ಕೊಳ್ಳೋದಾಗ್ಲಿ ಇಲ್ಲಾಂದ್ರೆ ಕಾರ್ನ ರೆಂಟ್ ಮಾಡೋದಾಗ್ಲಿ ಆ ತಪ್ಪನ ಮಾಡಬೇಡಿ, ಬಿಕಾಸ್ ಹಾರ್ಡ್ಲಿ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 500 per day ಅಷ್ಟೇ. 500 per, ಆರ್ ತುಂಬಾ ಜಾಸ್ತಿ ಹೊಡೆದ್ರು 1,000 rupees ಒಳಗಡೆ ಅಪ್ ಆ್ಯಂಡ್ ಡೌನ್ ಎಲ್ಲ, ಒಂದು ಜಾಗದಿಂದ ಇನ್ನೊಂದು, ಇನ್ನೊಂದು ಜಾಗದಿಂದ ಇನ್ನೊಂದು ಜಾಗದಿಂದ ಇನ್ನೊಂದು, ಆ ಥರ ಟ್ರಾವೆಲ್ ಮಾಡಿದ್ರೂ ಕೂಡ 1,000 ಮಾತ್ರ ನಿಮಗೆ ಖರ್ಚಾಗೋದು. ಸೊ ಪ್ಲೀಸ್ ಡೋಂಟ್ ರೆಂಟ್ ಎನಿ ಕೈಂಡ್ ಆಫ್ ಕಾರ್ ಆರ್ ಬೈಕ್ಸ್, ಯಾವುದೇ ಥರದ್ದು ರೆಂಟ್ ಮಾಡಬೇಡಿ, ಬಿಕಾಸ್ ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಮನಿ. ಸೊ ನಾವಂತೂ ಕಂಪ್ಲೀಟ್ ಆಟೋದಲ್ಲೇ ಟ್ರಾವೆಲ್ ಮಾಡಿದ್ದು, ಬಿಕಾಸ್ ದಟ್ ವಾಸ್ ರಿಯಲಿ ಕಂಫರ್ಟಬಲ್. ಸೊ ಹಾಗಾಗಿ ಸೊ ಆ ಸೆಕೆಂಡ್ ಡೇ ಅಲ್ಲಿ ಯು ಕ್ಯಾನ್ ಟ್ರಾವೆಲ್ ದೀಸ್ 3 places. ನೀವು ಕವರ್ ಮಾಡಬಹುದು. ಕವರ್ ಮಾಡಿದ ಆದಮೇಲೆ ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಲೋಕಲ್ಸ್ ಆಫ್ ಡೆಲ್ಲಿ. ಲೋಕಲ್ಸ್ ಫುಡ್ಸ್ನ ಟ್ರೈ ಮಾಡೋದಾಗಿರಬಹುದು, ಇಲ್ಲಾಂದರೆ ಯು ಕ್ಯಾನ್ ವಿಸಿಟ್ ದ ಫ್ಯಾನ್ಸಿ ರೆಸ್ಟೋರೆಂಟ್ಸ್ ಆರ್ ಪಬ್ಸ್ ಆಗಿರ್ಬೋದು, ಕ್ಲಬ್ಸ್ ಆಗಿರಬಹುದು. ಯು ಕ್ಯಾನ್ ವಿಸಿಟ್ ಎನಿ ಆಫ್ ದಿಸ್ ಆನ್ ದ ಸೆಕೆಂಡ್ ಡೇ. ಸೊ ದ ಥರ್ಡ್ ಡೇ ಕಮ್ಸ್ ಆ್ಯಂಡ್ ನೀವೆಲ್ಲರೂ ಮಾರ್ನಿಂಗಲ್ಲಿ ಕೂಡ
ಗೇಟ್ ವೇ ಆಫ್ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಹೋಗಿ ನೋಡ್ಬೋದು. ಬಿಕಾಸ್ ನೈಟಲ್ಲಿ ಕಾಣಿಸೋದೇ ಕಂಪ್ಲೀಟ್ ಡಿಫ್ರೆಂಟ್, ಮಾರ್ನಿಂಗಲ್ಲಿ ಕಾಣಿಸೋದೇ ಕಂಪ್ಲೀಟ್ ಡಿಫ್ರೆಂಟ್. ಸೊ ಹಾಗಾಗಿ ಮಾರ್ನಿಂಗಲ್ಲಿ ಕೂಡ ಥರ್ಡ್ ಡೇ ಆಫ್ ಡೆಲ್ಲಿಯಲ್ಲಿ ನೀವು ಗೇಟ್ ವೇ ಆಫ್ ಇಂಡಿಯಾನ ಮತ್ತೆ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಅದಾಗಿದ ತಕ್ಷಣ ಯು ಕ್ಯಾನ್ ಗೋ ಫಾರ್ ಜಂತರ್ ಮಂತರ್. ಜಂತರ್ ಮಂತರ್ ಕೂಡ ಇಟ್ ಇಸ್ ಇನ್ ಡೆಲ್ಲಿ, ವಿಚ್ ಇಸ್ ರಿಯಲಿ ಫೇಮಸ್. ಆ್ಯಂಡ್ ಅಲ್ಲಿಂದ ಲೋಟಸ್ ಟೆಂಪಲ್ಗೆ ಹೋಗಬಹುದು. ಅದಾದಮೇಲೆ ಗಾಂಧೀಜಿ ಅವರ ಸಮಾಧಿ ಕೂಡ ನೀವು ನೋಡಬಹುದು. ಸೊ ಗ್ರೇವ್ಯಾರ್ಡ್ ಆಫ್ ಗಾಂಧೀಜಿ. ನಾವಂತೂ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಟೈಮ್ ಸಾಲಿಲ್ಲ. ಸೊ ನಾವು ಒಂದೊಂದು ಮಾನ್ಯುಮೆಂಟ್ಸ್ ಕವರ್ ಮಾಡೋಕ್ಕೆ 2 to 3 hours ಮಾಡಿದ್ವಿ. ಬಿಕಾಸ್ ಫೋಟೋಸ್, ಎಕ್ಸ್ಪ್ಲೋರಿಂಗ್, ನೋಯಿಂಗ್ ಅಬೌಟ್ ದ ಮಾನ್ಯುಮೆಂಟ್ಸ್, ಹಿಸ್ಟ್ರಿ ಆಫ್ ಮಾನ್ಯುಮೆಂಟ್ಸ್ ಎಲ್ಲ. ಹಾಗಾಗಿ ನಮಗೆ ಲೇಟ್ ಆಯಿತು. ಬಟ್ 2-3 hours ಎಲ್ಲ ಆದರೆ ದಿನಕ್ಕೆ 3 ಇಲ್ಲ ಅಂದರೆ 4 ಅಷ್ಟೇ ನೀವು ಪ್ಲೇಸಸ್ನ ಕವರ್ ಮಾಡೋಕ್ಕೆ ಸಾಧ್ಯ, ಜಾಸ್ತಿ ಕವರ್ ಮಾಡೋಕ್ಕೆ ಆಗಲ್ಲ. ಡೇ 4 ಅಲ್ಲಿ ಯು ಕ್ಯಾನ್ ಡೂ ಒನ್ ಥಿಂಗ್. 12 o'clock ನೀವು ನ್ಯೂ ಡೆಲ್ಲಿನ ಬಿಡಬೇಕಾಗತ್ತೆ ಟು ಗೋ ಫಾರ್ ಆಗ್ರಾ. ಸೊ ಆಗ್ರಾದಲ್ಲಿರುವಂತಹ ಗ್ರೇಟ್ 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 ಒನ್ ಆಫ್ ದ 7 wonders ಆಫ್ ವರ್ಲ್ಡ್ ಇದೆ. ಸೊ ದಟ್ ಇಸ್ ತಾಜ್ ಮಹಲ್. ಸೊ ದಟ್ ಇಸ್ ರಿಯಲಿ ವೆರಿ ಬ್ಯೂಟಿಫುಲ್ ಟು ಸಿ. ನಿಜವಾಗ್ಲೂ when I reached, when I witnessed Taj Mahal, that is when I knew why Taj Mahal is known as 7 wonders of world ಅನ್ನೋದು ನನಗೆ ಗೊತ್ತಾಯಿತು. ಬಿಕಾಸ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಹಿಂಗೂ ಇರುತ್ತೆ ಅನ್ನೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮೇ ಬಿ ಲೈಕ್ ಫೋಟೋಸಲ್ಲೆಲ್ಲ ನೋಡ್ದಂಗೆ ಇಟ್ ಇಸ್ ಗೋನ ಬಿ ಅನ್ಕೊಂಡೆ. ಬಟ್ ವೆನ್ ಐ ವಿಟ್ನೆಸ್ಡ್ in my visions, it was like really 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 crazy. I was like home. So ಅಷ್ಟು ಚೆನ್ನಾಗಿತ್ತು ತಾಜ್ ಮಹಲ್. ಸೊ ಥರ್ಡ್ ನೈಟ್ ನೀವು ಆಗ್ರಾಗೆ ಬಿಡಬೇಕಾಗತ್ತೆ. ಸೊ ದೇರ್ ಆರ್ 3 ways ಫಾರ್ ಯು ಗೈಸ್ ಟು ಟ್ರಾವೆಲ್. ಒಂದು ಟ್ರೈನಲ್ಲಿ, ಇಲ್ಲಾಂದರೆ ಬಸ್ಸಲ್ಲಿ, ಇಲ್ಲ ಅಂದರೆ ನಿಮ್ಮದೇ ಆದ ಒಂದು ಓನ್ ಕಾರ್ನ ರೆಂಟ್ ಮಾಡ್ಕೊಳ್ಳೋದು ವಿತ್ ಡ್ರೈವರ್. ಬಿಕಾಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಿದ್ದೀರಾ ಅಂದರೆ ವಿತೌಟ್ ಡ್ರೈವರ್ ನಿಮಗೆ ಕಾರ್ನ ರೆಂಟ್ ಮಾಡೋಕ್ಕೆ ಕೊಡಲ್ಲ. ಸೊ ಹಾಗಾಗಿ ವಿತ್ ಡ್ರೈವರೇ ತೊಗೋಬೇಕಾಗಿ ಬರುತ್ತೆ. ಇನ್ ಕೇಸ್ ನಾವೇ ಸ್ವಂತವಾಗಿ ಓಡಿಸ್ಕೊಂಡು ಹೋಗ್ತೀವಿ ಅಂದರೆ ಎಕ್ಸ್ಟ್ರಾ ವಿ ಹ್ಯಾವ್ ಟು ಪೇ ಎಕ್ಸ್ಟ್ರಾ, ಐ ಗೆಸ್ಸು, ವಿಚ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ವಿತ್ ಡ್ರೈವರ್ ಇದ್ರೆ ತುಂಬಾ ಹೆಲ್ಪ್ಫುಲ್. ಬಿಕಾಸ್ ಅವರೇ ಪಿಕಪ್ ಅವರೇ ಡ್ರಾಪ್ ಮಾಡೋದ್ರಿಂದ ನಮಗೇನು ಹೆಕ್ಟಿಕ್, ನಮಗೇನು ತುಂಬ ಸ್ಟ್ರೆಸ್ ಫೀಲ್ ಆಗಲ್ಲ. ಸೊ ಥರ್ಡ್ ನೈಟ್ ಟು ಆಗ್ರಾ, ಇಟ್ ಈಸ್ 200 kilometers. ಸೊ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಇಟ್ ಈಸ್ ಗೋನ್ ಟೇಕ್ ಅರೌಂಡ್ 3 hours, 3 hour ಆಗುತ್ತೆ. ಸೊ ನೀವು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ 3 hours ಆಗಿದ ತಕ್ಷಣ 3 o'clock ಹತ್ತಿರ ನೀವು ಆಲ್ರೆಡಿ ಆಗ್ರಾನ ರೀಚ್ ಆಗಿರ್ತೀರ. ಅದಲ್ಲಿ ನೀವು ರೂಮ್ ಮಾಡಿದ ತಕ್ಷಣ ಗೋ ಆ್ಯಂಡ್ ವಿಸಿಟ್ ದ ತಾಜ್ ಮಹಲ್. ಬಟ್ ಹಿಂದಿನ ದಿನ 6 ಗಂಟೆ ಒಳಗಡೆ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿ ಬರುತ್ತೆ ಇನ್ ದಿಸ್ ವೆಬ್ಸೈಟ್. ಇಲ್ಲ ನಾವು ಹಾಗೆ ಹೋಗಿ ಡೈರೆಕ್ಟಾಗಿ ತಗೋತೀವಿ ಅಂದರೆ ಯು ಕ್ಯಾನ್ ಗೋ, ಬಟ್ ಕ್ಯೂ ಅಲ್ಲಿ ನಿಂತ್ಕೊಂಡು ತುಂಬ ಒದ್ದಾಡಿಕೊಂಡು ಟಿಕೆಟ್ನ ತಗೋಬೇಕಾಗಿ ಬರುತ್ತೆ. ಕ್ಯೂ ಅಲ್ಲೇ ತುಂಬ ಟೈಮ್ ಹೋಗ್ಬಿಡುತ್ತೆ. ಇಲ್ಲ ನಮಗೆ ಇನ್ನೂ ಕ್ವಿಕೆಸ್ಟ್ ವೇ ಆಫ್ ಟಿಕೆಟ್ಸ್ ವಿತೌಟ್ ಗೋಯಿಂಗ್ ಥ್ರೂ ಕ್ಯೂ ಆ್ಯಂಡ್ ವಿತೌಟ್ ಬುಕಿಂಗ್ ಆನ್ಲೈನ್ ಅಂದರೆ ಗೈಡ್. ಯು ಕ್ಯಾನ್ ಬುಕ್ ಅ ಗೈಡ್ ಆ್ಯಂಡ್ ಹೀ ಈಸ್ ಗೋನ್ ಗೆಟ್ ಯುವರ್ ಟಿಕೆಟ್ಸ್ ವೆರಿ 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 ಫಾಸ್ಟ್ಲಿ ಆ್ಯಂಡ್ ವೆರಿ ವೆರಿ ಕ್ವಿಕರ್. ಸೊ ಹಾಗಾಗಿ ಗೈಡ್ ಇಸ್ ದ ಬೆಸ್ಟ್ ವೇ ಟು ಗೆಟ್ ಯುವರ್ ಟಿಕೆಟ್ಸ್ ಕ್ವಿಕರ್. ದಟ್ಸ್ ವಾಟ್ ವಿ ಡಿಡ್. ಸೊ ಅದಾಗಿತ್ತು. ಆ್ಯಂಡ್ ಹೀಸ್ ಗೋನ ಎಕ್ಸ್ಪ್ಲೇನ್, ಸೊ ಗೈಡ್ ಈಸ್ ಆಲ್ಸೋ ಗೋನ ಎಕ್ಸ್ಪ್ಲೇನ್ ಕಂಪ್ಲೀಟ್ಲಿ ಅಬೌಟ್ ತಾಜ್ ಮಹಲ್ ಆ್ಯಂಡ್ ಒಂದೊಂದು ಒಂದೊಂದು ಸ್ಟೋನ್ಸ್ ಬಗ್ಗೆ ಕೂಡ ಹಿ ವಿಲ್ ಎಕ್ಸ್ಪ್ಲೇನ್. ಸೊ ಹಾಗಾಗಿ ನಮ್ಮ ಒಂದು ಗೈಡ್ ಇನ್ನು ನಂಬರ್ ನನ್ನ ಹತ್ರ ಸದ್ಯಕ್ಕೆ ಇಲ್ಲ. ಸೊ ಹಾಗಾಗಿ ಅನ್ಫಾರ್ಚುನೇಟ್ಲಿ ಐ ಆಮ್ ಅನೇಬಲ್ ಟು ಗಿವ್ ಹಿಸ್ ನಂಬರ್. ಸೊ ಇದಾಗಿತ್ತು. ಆ್ಯಂಡ್ ಇಲ್ಲಿಂದ ನೀವು ಬಿಡೋಷ್ಟರಲ್ಲಿ ಇಲ್ಲಿ 2 o'clock ಇಲ್ಲ 1 o'clock ರೀಚ್ ಆಗಿಬಿಡ್ತೀರ. ಇಲ್ಲಿ 3 o'clock ಎಲ್ಲ ರೀಚ್ ಆಗಿಬಿಡ್ತೀರಾ. ಮೇಕ್ ಶ್ಯೂರ್ ಬೇಗ ಫ್ರೆಶ್ ಅಪ್ ಆಗಿ, ಅಲ್ಲೇ ಎಲ್ಲಾದರೂ ರೂಮ್ ರೆಂಟ್ ಮಾಡಿದ ತಕ್ಷಣ ಬೇಗ ಫ್ರೆಶ್ ಅಪ್ ಆಗಿ ಯು ವಿಲ್ ರೀಚ್ ದ ತಾಜ್ ಮಹಲ್ ಅರೌಂಡ್ 4:30 ಅಷ್ಟರಲ್ಲೆಲ್ಲ ನೀವು ಆಲ್ರೆಡಿ
ತಾಜ್ ಮಹಲ್ ಇರೋ ಜಾಗದಲ್ಲಿ ಪ್ರೆಸೆಂಟ್ ಆಗಿರ್ಬೇಕು, ಬಿಕಾಸ್ ಅದಾದ್ಮೇಲೆ ಕ್ರೌಡ್ ಇಸ್ ಗೊನ ಹಿಟ್ ಯು ಗೈಸ್ ನಿಜವಾಗ್ಲೂ. ಬಿಕಾಸ್ ಕ್ರೌಡ್ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ. ಪಿಕ್ಚರ್ಸ್ ಚೆನ್ನಾಗಿರೋ ಫೋಟೋಸ್ ಬೇಕು ಅಂತ ಅಂದ್ರೆ ವಿ ಆರ್ ವೆರಿ ಅರ್ಲಿ ಮಾರ್ನಿಂಗ್. ಇಲ್ಲ ನಾವು ಬರೀ ವಿಟ್ನೆಸ್ ಮಾಡಕ್ ಹೋಗ್ತಿರೋದು ಅಂತಂದ್ರೆ ಇಟ್ಸ್ ಅಪ್ ಟು ಯು ಗೈಸ್. ಯು ಕ್ಯಾನ್ ಗೋ ಅರೌಂಡ್ 9 o'clock or 8 o'clock or 10 o'clock. 9 ಆದ್ಮೇಲೆ ಕೂಡ ನೀವು ಹೋಗ್ಬೋದು. ನಾವು ಮಾಡಿದ ಇನ್ನೊಂದು ಒಳ್ಳೆ ಥಿಂಗ್ ಏನು ಅಂದ್ರೆ, ನಾವು ಅವತ್ತಿನ ದಿನಾನೇ ಥರ್ಡ್ ಡೇ ಬಂದು ಸ್ಟೇ ಆಗಿ ಅರೌಂಡ್ 2 o'clock ಎದ್ದು 2 o'clock ರೆಡಿ ಆಗಿ 4 o'clock ನಾವು ಆಲ್ರೆಡಿ ಇದನ್ನ ಬಿಟ್ಬಿಟ್ವಿ, ನ್ಯೂ ಡೆಲ್ಲಿನ ಬಿಟ್ಟು 4 o'clock ಆಗಿದ ತಕ್ಷಣ 6 o'clock 6:30 ಅಷ್ಟರೆಲ್ಲ ನಾವು ಆಲ್ರೆಡಿ ಆಗ್ರಾದಲ್ಲಿದ್ವಿ ಸಾರಿ 6 o'clock 6:30 ಅಷ್ಟರಲ್ಲೆಲ್ಲ ನಾವು ಆಗ್ರಾದಲ್ಲಿದ್ವಿ. ಸೊ ನಮಗೆ ಫೋಟೋ ನಾವಲ್ಲಿ 4:30 ರೀಚ್ ಆಗಬೇಕಿತ್ತು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಎದ್ದು ರೆಡಿ ಆಗಕ್ಕೆ ಆಗಲಿಲ್ಲ, ಬಿಕಾಸ್ ವಿ ವರ್ ರಿಯಲಿ ಸೂಪರ್ ಟಯರ್ಡ್. ಸೊ ಹಾಗಾಗಿ ನಾವು ಎದ್ದು ರೆಡಿ ಆಗಕ್ಕೆ ಆಗಲಿಲ್ಲ. ಸೊ ನಾವಲ್ಲಿ 7 o'clock ಅಷ್ಟೆಲ್ಲ ರೀಚ್ ಆದ್ವಿ. ಬಟ್ ವಿ ಗಾಟ್ ರಿಯಲಿ ಗುಡ್ ಫೋಟೋಸ್ ತೆಗಿಬೇಕಾದ್ರೆ ಜರ್ಕೊಳ್ಳಿ ಅಂತ ನಾವು ಹೇಳಿ ಒಬ್ರಿಗೆ ಹೇಳ್ಬೋದು, ಇಬ್ರಿಗೆ ಹೇಳ್ಬೋದು, ಒಬ್ರಿಗೆ ಹೇಳೋಷ್ಟ್ರಲ್ಲಿ ಇನ್ನೊಬ್ರು ಎಂಟರ್ ಆಗ್ಬಿಟ್ಟಿರ್ತಾರೆ. ಬಿಕಾಸ್ ವಿ ನೀಡ್ ಕಂಪ್ಲೀಟ್ ತಾಜ್ ಮಹಲ್, ವಿಚ್ ಇಸ್ ರಿಯಲಿ ಹಾರ್ಡ್ ಟು ಗೆಟ್. ಪೆಥೆಟಿಕ್ ಫೀಲ್ ಆಗೋಕ್ಕಿಂತ ಮುಂಚೆ 4:30 ಅಷ್ಟರಲ್ಲೆಲ್ಲ ನಾವು ತಾಜ್ ಮಹಲ್ ಹತ್ರ ಪ್ರೆಸೆಂಟ್ ಆಗೋದು ಇಟ್ಸ್ ಅ ಗುಡ್ ಐಡಿಯಾ. ಅಂಡ್ ನೆಕ್ಸ್ಟ್ ವಿಟ್ನೆಸ್ ಮಾಡಿದ ತಕ್ಷಣ ಯು ಕ್ಯಾನ್ ಗೋ ಫಾರ್ ಆಗ್ರಾ ಫೋರ್ಟ್ನ ನೋಡಿಕೊಂಡು ಆಗ್ರಾ ಲೋಕಲ್ಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅದಾದಮೇಲೆ 4th ಡೇ ನೈಟ್ ನಾವು ಅಲ್ಲಿಂದ ವೃಂದಾವನಿಗೆ ಹೊರಡ್ತೀವಿ. ಇದು ನಿಮ್ಮ ಒಂದು ಶೆಡ್ಯೂಲಲ್ಲಿ ನೀವು ಆ್ಯಡ್ ಮಾಡ್ಕೋಬಹುದು, ಇಲ್ಲಾಂದರೆ ಆ್ಯಡ್ ಮಾಡ್ಕೊಳ್ದಿರ ಇರಬಹುದು ಕೂಡ. ಬಿಕಾಸ್ ವೃಂದಾವನ್ ಇಸ್ ಅ ವೆರಿ ಲವ್ಲಿ ಪ್ಲೇಸ್. ಸೊ ಈ ಒಂದು ವಿಡಿಯೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೆರಿ ಬ್ಯೂಟಿಫುಲ್ ಪ್ಲೇಸ್, ಈ ಒಂದು ವಿಡಿಯೋ ಬಗ್ಗೆ ಈ ಒಂದು ವೃಂದಾವನಿನ ವಿಡಿಯೋ ಬಗ್ಗೆ ನಾನು ನೆಕ್ಸ್ಟಲ್ಲಿ ಹಾಕ್ತೀನಿ. ಸೊ ದಿಸ್ ವಿಲ್ ಬಿ ದ ಪಾರ್ಟ್ 1 ಆಫ್ ನ್ಯೂ ಡೆಲ್ಲಿ, ಎಕ್ಸ್ಪ್ಲೋರಿಂಗ್ ದ ನ್ಯೂ ಡೆಲ್ಲಿ ಮೇ ಬಿ. ಸೊ ಇದಾಗಿತ್ತು ನಮ್ಮ ಒಂದು ಬಜೆಟ್ ಪ್ಲ್ಯಾನ್. ಸೊ ಗಾಡಿನ ರೆಂಟ್ ಮಾಡ್ಕೊಳ್ಳೋದಿದ್ರೆ ನಮಗೆ ಪರ್ ಡೇ ಇಟ್ ವಾಸ್ ಅರೌಂಡ್ 3,000 ಏನೋ ಬಿತ್ತು, ವಿತ್ ಡ್ರೈವರ್ 3,000. ಸೊ ನಾವು ಕೊಟ್ಟಿದ್ದು 3 ದಿನಕ್ಕೆ 9,000 rupees, ವಿಚ್ ವಾಸ್ ಕೈಂಡ್ ಆಫ್ ಅಫೋರ್ಡೆಬಲ್. ವಿ ನೀಡೆಡ್ ಅ ಹ್ಯೂಜ್ ಬೂತ್ ಸ್ಪೇಸ್. ಸೊ ಹಾಗಾಗಿ ನಾವು ಎರ್ಟಿಗಾನ ಬುಕ್ ಮಾಡ್ಕೊಂಡಿದ್ವಿ, ಲಾಂಗ್ ಗಾಡಿ. ಸೊ ಅಲ್ಲಿಂದ ನಾವು ವಾಪಸ್ ಬರಬಹುದು, ಇಲ್ಲ ಅಂದ್ರೆ ಡೆಲ್ಲಿಯಲ್ಲಿ ಏನೇನಿದೆ ಆ ಒಂದು ಎಕ್ಸ್ಪ್ಲೋರ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.